ಈಶಾನ್ಯಾಂ ಪಶುಪತಗೆ ನಮಃ ಅಂತ ಹೇಳ್ತೀವಿ. ಈಶಾನ್ಯ ದಿಕ್ಕನ್ನು ದೇವಮೂಲೆ ಅಂತ ಹೇಳ್ತೀವಿ. ಹಾಗಾಗಿ ಈಶಾನ್ಯ ದಿಕ್ಕಿನಲ್ಲಿ ನಿಮ್ಮ ಮನೆ ಪೂರ್ವಕ್ಕಿದ್ದು ನಿಮ್ಮ ಎಡಭಾಗವನ್ನು ಈಶಾನ್ಯ ದಿಕ್ಕು ಅಂತ ಹೇಳ್ತೀವಿ. ಅಂದರೆ ಎಡಭಾಗವನ್ನು ಏನು ಹೇಳ್ತಾರೆ, ಉತ್ತರ ಅಂತ ಹೇಳ್ತಾರೆ. ನಿಮ್ಮದು ಪೂರ್ವ ಇದ್ದಾಗ ಎಡಭಾಗ ಉತ್ತರವಾಗಿರುತ್ತೆ, ಉತ್ತರ ಪೂರ್ವ ಮಧ್ಯಭಾಗವನ್ನು ಈಶಾನ್ಯ ದಿಕ್ಕು ಅಂತ ಹೇಳ್ತೀವಿ. ಈ ಈಶಾನ್ಯ ದಿಕ್ಕು ಯಾವ ರೀತಿ ಇರುತ್ತೆ ನೋಡಿ, ನಿಮ್ಮ ಮನೆ ಮುಂದೆ ಪೂರ್ವಾಭಿಮುಖವಾಗಿ ಮನೆ ಇದ್ದಾಗ ನಿಮ್ಮ ಮನೆ ಮುಂದೆ ಒಂದು ರೋಡ್ ಹೋಗಿರುತ್ತೆ, ಒಂದು ಅಡ್ಡ ರೋಡ್ ಹೋಗಿರುತ್ತೆ, ಅದೇನು ನಿಮಗೆ ತೊಂದರೆ ಬರಲ್ಲ. ಆದರೆ ಈಶಾನ್ಯದಿಂದ ಬರುವಂತಹ ರೋಡು, ಮುಂದೆಯಿಂದ ಬರುವಂತಹ ಏನು ಒಂದು ದಾರಿ ಇರುತ್ತೆ, ಇದು ಒಳ್ಳೆಯ ರೋಡ್ ಹಿಟ್ಟು ಅಂತ ಹೇಳ್ತಾರೆ. ಇದು ರೋಡ್ ಹಿಟ್ಟೆ, ಆದರೆ ಇದು ಒಳ್ಳೆಯ ಶುಭ ಸೂಚನೆ ಮಾಡುತ್ತೆ ಅಂತೇಳಿ. ಇದರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ, ಉತ್ತರ ಈಶಾನ್ಯ ಬೀದಿ ಕೂತು ಇದ್ದರೆ ಏನಾಗುತ್ತೆ, ಮನೆಯಲ್ಲಿ ಸಂತಾನ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ನೋಡಿ, ಆ ಮನೆ ತುಂಬ ಚೆನ್ನಾಗಿರುತ್ತೆ, ಆ ಮಕ್ಕಳುಗಳು ಅಂದರೆ ಸಂತಾನ ಅಭಿವೃದ್ಧಿ ಆಗುವಂಥದ್ದು, ತುಂಬ ಬೇಗನೆ ಅವರಿಗೆ ಸಂತಾನಗಳಾಗೋದು, 2-3 ಸಂತಾನಗಳು ಮನೇಲಿ ಆಗ್ತಾ ಇರುತ್ತೆ. ಇನ್ನು ಸಂಪತ್ತು ಹೆಚ್ಚಾಗುವಂಥದ್ದು ಇರುತ್ತೆ. ಆ ಮನೆಗೆ ಹೋದ್ಮೇಲೆ ತುಂಬ ಯಶಸ್ಸನ್ನು ಪಡ್ಕೊಳ್ತೀರಾ, ಸಂಪತ್ತು ಹೆಚ್ಚಾಗುವಂಥದ್ದು, ನಿಮ್ಮ ವ್ಯಾಪಾರ ಉದ್ಯೋಗ ಸ್ಥಳಗಳು ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ಯಾವುದು ನಿಮಗೆ ನೋಡ್ಕೊಳ್ಬೇಕು ನೀವು, ಉತ್ತರ ಮತ್ತು ಈಶಾನ್ಯ ಅಂತ. ಅಂದರೆ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯ ಎರಡು ಕೂಡ ಒಳ್ಳೆಯದಾಗಿರೋದ್ರಿಂದ ನಾನು ಉತ್ತರ ಈಶಾನ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೇನಾದರೂ ನಿಮ್ಮ ಮನೆ ಪೂರ್ವಾಭಿಮುಖವಾಗಿದ್ದು ನಿಮಗೆ ಲೆಫ್ಟಿಂದ ಉತ್ತರದಿಂದ ಯಾವುದಾದ್ರೂ ರೋಡ್ ಬರ್ತಾ ಇತ್ತು, ನಿಮ್ಮ ಮನೆಗೆ ಹೊಡಿತಾ ಇತ್ತು ಅಂತಂದರೆ, ಮನೆಗೆ ಹೊಡೆಯೋದು ಅಂತಂದರೆ ಡೆಡ್ ಎಂಡ್ ಆಗಿರುತ್ತೆ. ಈಗ ಉತ್ತರ ಮತ್ತು ಈಶಾನ್ಯ ಭಾಗದಿಂದ ನಿಮ್ಮ ಮನೆ ಮೂಲೆ ನೋಡಬೇಕಿದು, ಅಂದರೆ ಮಧ್ಯಭಾಗಕ್ಕೆ ಬರೋದಲ್ಲ. ಇದು ನಾನು ಹೇಳ್ತಾ ಇರುವಂಥದ್ದು ಏನು ಲಾಸ್ಟ್ ಭಾಗಗಳು ಅಂದರೆ ಮೂಲೆ ಭಾಗವನ್ನು ಹೇಳ್ತಾ ಇದ್ದೀನಿ. ಈ ಈಶಾನ್ಯ ಉತ್ತರ ಭಾಗದಲ್ಲಿ ಏನಾದರೂ ರೋಡ್ ಬಂದು ಹೊಡಿತಾ ಇದ್ದರೆ ಅದು ಒಳ್ಳೆಯದೇ ಆಗಿರುತ್ತೆ. ಉತ್ತರ ಈಶಾನ್ಯ ಎಲ್ಲರೂ ಕೂಡ ತಿಳ್ಕೊಳ್ಳಿ, ಎಲ್ಲರಿಗೂ ಕೂಡ ದಿಕ್ಕು ಒಂದೇ ಆಗಿರುತ್ತೆ. ನೀವು ಎಲ್ಲೇ ಹೋದ್ರು, ನಿಮ್ಮೂರಿಗೆ ಹೋದರೂ ಕೂಡ ನಿಮಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಒಂದೇ ಇರುತ್ತೆ. ಹಾಗಾಗಿ ಉತ್ತರ ಮತ್ತು ಪೂರ್ವ ಉತ್ತರ ಮಧ್ಯದ ಭಾಗದಲ್ಲಿರುವಂಥ ಈಶಾನ್ಯ ದಿಕ್ಕಿನಲ್ಲಿ ಉತ್ತರ ಈಶಾನ್ಯ ಶುಭ ಫಲ, ಅಂದರೆ ಸಂಪತ್ತು, ಯಶಸ್ಸು, ಸ್ತ್ರೀಯರಿಗೆ ಪ್ರೋತ್ಸಾಹ ಸಿಗುವಂಥದ್ದಾಗುತ್ತೆ. ಆ ಮನೆಯಲ್ಲಿ ಹೋದಾಗ ಏನಾಗುತ್ತೆ ನೋಡಿ, ತುಂಬ ಜನ ಹೆಣ್ಮಕ್ಳು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ, ಅಭಿವೃದ್ಧಿ ಆಗುತ್ತೆ. ಆ ಮನೆಯಿಂದ ಹೋಗುವಂತಹ ಒಂದು ಯಾರೆಲ್ಲ ಹೆಣ್ಣು ಮಕ್ಕಳು ಇರ್ತಾರೆ, ಆ ಸ್ತ್ರೀಯರಿಗೆ ತುಂಬ ವಿಶೇಷವಾಗಿ ಮನೆ ಕಡೆಯಿಂದನೂ ಕೂಡ ಪ್ರೋತ್ಸಾಹ ಸಿಗ್ತಾ ಇರುತ್ತೆ. ಮತ್ತು ತುಂಬ ಚೆನ್ನಾಗಿ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ಹೊರಗಡೆ ಹೋಗ್ತಾರೆ, ದುಡಿತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ, ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಆರೋಗ್ಯ ಅಭಿವೃದ್ಧಿ ಆಗ್ತಾ ಇರ್ತಾರೆ. ಸ್ತ್ರೀಯರ ಒಂದು ಬಲ ಹೆಚ್ಚಾಗಿರುವಂಥದ್ದು ಆ ಮನೆಯಲ್ಲಿ ಅಭಿವೃದ್ಧಿಯ ಸಂಕೇತ ಅಂತ. ಯಾಕಂದರೆ ಎಲ್ಲೇ ಆಗಲಿ ಮನೆಯಲ್ಲಿ ಯಾವಾಗ ಸ್ತ್ರೀಯರಿಗೆ ಒಂದು ಒಳ್ಳೆ ಚೆನ್ನಾಗಿರ್ತಾರೆ, ಅವರು ಒಂದು ಲವಲವಿಕೆಯಿಂದ ಒಂದು ಆರೋಗ್ಯದಿಂದ ಕೆಲಸ ಕಾರ್ಯ ಮಾಡ್ಕೊಂಡಿರ್ತಾರೆ, ಆ ಮನೆ ಯಾವತ್ತೂ ಕೂಡ ಅಭಿವೃದ್ಧಿಯ ಸಂಕೇತ ಅಂತಲೇ ನಾವು ತಿಳ್ಕೊಳ್ಬೇಕಾಗತ್ತೆ. ಇನ್ನೊಂದು ಶುಭ ಬೀದಿ ದಿಕ್ಕು ಅಂತಂದರೆ ಪೂರ್ವ ಈಶಾನ್ಯ ಅಂತ. ಪೂರ್ವ ಅಂದರೆ ನಿಮ್ಮ ಮನೆ ಪೂರ್ವಕ್ಕಿತ್ತು ಅಂತಂದರೆ ನಿಮ್ಮ ಏನು ಹೇಳ್ತಾರೆ ಎಡಭಾಗವನ್ನೇ ಈಶಾನ್ಯ, ದೇವ್ರ ಮೂಲೆ ಅಂತ ಹೇಳ್ತೀವಲ್ಲ ಇದೇನೆ. ಅದನ್ನು ಕೂಡ ಪೂರ್ವದಿಂದ ನೀವು ಮುಂದೆಯಿಂದ ಏನಾದರೂ ಪೂರ್ವಾಭಿಮುಖ ಮನೆಗೆ ಏನಾದರೂ ರೋಡ್ ಹೊಡಿತಾ ಇತ್ತು, ಡೆಡ್ ಎಂಡ್ ಆಗಿತ್ತು ನಿಮ್ಮ ಮನೆ ಅಂತಂದರೆ ಇದು ಕೂಡ ಶುಭಪ್ರದ ಅಂತ ಕೂಡ ನೀವು ತಿಳ್ಕೊಳ್ಬೇಕು. ಯಾಕಂದರೆ ಇದರ ಕೀರ್ತಿ ಸಂಪತ್ತು ಸಿಗುವಂಥದ್ದಾಗುತ್ತೆ, ಇದರ ಕೀರ್ತಿ ಯಶಸ್ಸು ಸಿಗುತ್ತೆ, ಕೀರ್ತಿ ಹೆಚ್ಚಾಗುವಂಥದ್ದು. ಆ ಮನೆಯಲ್ಲಿ ಏನಾದರೂ ಯಾರಾದರೂ ತುಂಬ ಚೆನ್ನಾಗಿ ಒಂದು ಎಜುಕೇಷನಲ್ಲಿ ಮುಂದುವರಿಯುವಂಥದ್ದಾಗ್ಬೋದು, ಅಥವಾ ನಿಮ್ಮ ಏನಾದರೂ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು, ಸಂಪತ್ತು ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ಇದ್ರ ಜೊತೆ ಗಂಡು ಮಕ್ಕಳಿಗೂ ಕೂಡ ಇದರಲ್ಲಿ ವಿದ್ಯಾಭ್ಯಾಸದಲ್ಲಿ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳುತ್ತೆ. ಯಾವಾಗ ಪೂರ್ವದಿಂದ ಬರುವಂತಹ ನಮಗೆ ದಾರಿ ವಿಧಿಶೂಲೆ ಇರುತ್ತೆ ನಿಮ್ಮ ಮನೆಗೆ, ನಿಮಗೆ ಗಂಡು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುತ್ತೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಎಜುಕೇಷನ್ ನೋಡ್ಬೋದು ನೀವು, ಎಷ್ಟೋ ಚೆನ್ನಾಗಿ ಇಂಜಿನಿಯರಿಂಗ್ ಮಾಡಿರ್ತಾರೆ, ಡಾಕ್ಟರ್ಸ್ ಮಾಡ್ತಾ ಇರ್ತಾರೆ, ಚೆನ್ನಾಗಿ ಅವ್ರಿಗೆ ನೋಡಿ. ಎಷ್ಟೋ ಜನ ನೋಡಿ, ಈಗ ವಿದ್ಯಾಭ್ಯಾಸ ಅಂತಂದರೆ ನೀವು ಇಂಜಿನಿಯರಿಂಗು ಡಾಕ್ಟರ್ಸ್ ಅಷ್ಟೇ ಅಲ್ಲ, ಅವ್ರಿಗೆ ಅಷ್ಟು ನಾಲೆಡ್ಜು ಇರುತ್ತೆ. ಅವರು ಏನು ಓದಿಲ್ಲ ಅಂದರೂ ಕೂಡ ಅವರಲ್ಲಿ ಯಾವುದೊಂದು ಹೇಳ್ತಾರಲ್ಲ ಏಕಸಂಜ್ಞಾಗ್ರಾಹಿ ಅಂತ ಹೇಳ್ತಾರೆ. ಅಂದರೆ ಒಂದು ಸಾರಿ ಹೇಳಿದ್ರೆ ಸಾಕು, ತುಂಬ ಬೇಗನೆ ಅವರು ಅರ್ಥಕೊಂಡು ಬಿಡ್ತಾರೆ. ಈ ರೀತಿ ಗಂಡು ಮಕ್ಕಳಿಗೆ ಅಭಿವೃದ್ಧಿ, ಶುಭ ಸೂಚನೆಗಳು, ಪ್ರಗತಿ ಉಂಟಾಗುತ್ತೆ ಅಂತಲೂ ಕೂಡ ಹೇಳ್ತಾ ಇರುತ್ತೆ. ಯಾಕಂದರೆ ನೀವು ತಿಳ್ಕೊಳ್ಬೇಕು, ನಾನು ಹೇಳಿದೆ ಎರಡೇರಡು ದಿಕ್ಕು ಬಗ್ಗೆ ಹೇಳ್ತಿದ್ದೀನಿ. ಯಾಕಂದರೆ ನಮ್ಮ ಒಂದು ವಾಸ್ತುಶಾಸ್ತ್ರದಲ್ಲಿ ನೋಡಿದಾಗ ಅಷ್ಟದಿಕ್ಕುಗಳು, ಇಂದ್ರಾದಿ ಅಷ್ಟದಿಕ್ಪಾಲಕರಲ್ಲಿ 4 ದಿಕ್ಕುಗಳಲ್ಲಿ ವಿಧಿಶೂಲೆ ಮಾತ್ರ ನಮಗೆ ಮಾರಕ, ಇನ್ನು 4 ಒಳ್ಳೆಯದಾಗುತ್ತೆ. ಅದರಲ್ಲಿ 2 ಹೇಳ್ತಾ ಇದ್ದೀನಿ ನಾನು ಇವತ್ತು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಚಾರವಾಗಿ ಹೇಳ್ತೀನಿ. ಇವತ್ತು 2 ಮಾತ್ರ ಹೇಳ್ತಾ ಇದ್ದೀನಿ. ಯಾವುದು ಅಂದರೆ ಪೂರ್ವ ಮತ್ತು ಉತ್ತರದಲ್ಲಿ ಮಧ್ಯಭಾಗ ಇರುವಂಥದ್ದು ಪೂರ್ವ ಈಶಾನ್ಯ ಮತ್ತು ಏನಂತೆ ಉತ್ತರ ಈಶಾನ್ಯ. ಈ 2 ದಿಕ್ಕು ಶುಭಪ್ರದ ಆಗುತ್ತೆ ಹೇಳ್ತಾ ಇದ್ದೀನಿ. ಒಂದು ಮಕ್ಕಳಲ್ಲಿ ಅಭಿವೃದ್ಧಿ, ಹೆಣ್ಣು ಮಕ್ಕಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಮತ್ತು ಸ್ತ್ರೀಯರಿಗೆ ಬಲ ಹೆಚ್ಚಾಗ್ತಾ ಇದೆ, ಒಂದು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಕೀರ್ತಿ ಸಂಪತ್ತು ಯಶಸ್ಸು ಎಲ್ಲವೂ ಕೂಡ ಸಿಗುತ್ತೆ. ಹಾಗಾಗಿ ಏನು ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಸುಮ್ಮನೆ ಯಾವುದೋ ಇಲ್ಲೇನು ಮಾಡಿಬಿಡ್ತೀರಾ ನೀವು, ಯಾವುದೋ ಗಣಪತಿನ ಕುಂಡ್ರಿಸ್ಬಿಡೋದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿಬಿಡೋದು. ತುಂಬ ಜನ ನೋಡ್ಬೋದು ಗೇಟ್ಗೆ ಮಾಡಿಬಿಟ್ಟಿರ್ತಾರೆ, ಅಲ್ಲಿ ಏನೋ ಕಾಂಪೌಂಡ್ ಹಾಕ್ಕೊಂಡಿರ್ತಾರೆ, ಕಾಂಪೌಂಡಲ್ಲಿ ಚಿಕ್ಕದಾಗೆ ಚಿಕ್ಕದು ಒಂದು ವಿಗ್ರಹ ಇಡೋಕ್ಕೆ ಸ್ಥಳವನ್ನು ಮಾಡೋದು, ಅಲ್ಲಿ ವಿಗ್ರಹ ಇಟ್ಬಿಡೋದು, ಪೂಜೆ ಮಾಡಿದ್ರೆ ನಮಗೆ ವಿಧಿಶೂಲ ಇಲ್ಲ ಅಂದ್ಕೊಳ್ತಾರೆ. ನೋಡಿ, ಇಲ್ಲಿದ್ದು ಅಪಚಾರ ಆಗಿಬಿಡುತ್ತೆ ಇದು. ಯಾಕಂದರೆ ಅದೇನು ದೇವಸ್ಥಾನ ಅಲ್ಲ, ಮತ್ತು ನಿತ್ಯ ಪೂಜೆ ಕೂಡ ಮಾಡ್ತಾ ಇರಲ್ಲ. ಕೆಲವೊಬ್ಬರು ನಿತ್ಯ
ಪೂಜೆ ಮಾಡ್ತಾ ಇರ್ತಾರೆ. ಯಾಕಂದರೆ ಈಗ ಆಗ್ನೇಯ ಕೋಣೆಯಿಂದ ಏನಾದರೂ ಬಂತು ಅಂದರೆ ಪೂರ್ವ ಆಗ್ನೇಯ ತಪ್ಪದು. ಪೂರ್ವ ಆಗ್ನೇಯದಿಂದ ರೋಡಿಟ್ಟು ಬಂದಾಗ ಅದು ಯಾಕೆಂದರೆ ಅಗ್ನಿ ಭಯ, ಅಗ್ನಿಗಂಡ ಎಲ್ಲ ಕಾಡುತ್ತೆ. ಅದ್ರ ಬಗ್ಗೆನೂ ಕೂಡ ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಹಾಗಾಗಿ ಅಲ್ಲಿ ನೀವು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಬಹುದು, ಆದರೆ ಅದಕ್ಕಿಂತ ನಮಗೆ ಅನುಕೂಲ ತರೋದು ಯಂತ್ರಗಳ ಸ್ಥಾಪನೆ. ಯಾಕಂದರೆ ಯಂತ್ರಗಳನ್ನು ನಾವು ಈ ಭೂಮಿ ಒಳಗಡೆ ಹಾಕಿರ್ತೀವಿ. ಅದಕ್ಕೆ ನೀವು ನಿತ್ಯ ಪೂಜೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಬೇಕಾಗಿರುವಂತಹ ಪೂಜೆ ಪುನಸ್ಕಾರಗಳು ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳನ್ನು ಮಾಡಿ ಸ್ಥಾಪನೆ ಮಾಡಿರ್ತೀವಿ. ಆದರೆ ವಿಗ್ರಹವನ್ನು, ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದಾಗ ದಿನನಿತ್ಯವೂ ಕೂಡ ದೀಪಾರಾಧನೆ, ಒಂದು ಪೂಜೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕು. ಇಲ್ಲ ಅಂತಂದರೆ ಅದರಿಂದ ನೆಗೆಟಿವ್ಸ್ ಜಾಸ್ತಿಯಾಗಿ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳಾಗೋದು, ಮನೆಯಲ್ಲಿ ಜಗಳಗಳಾಗುವಂಥದ್ದು, ವಿರಸಗಳಾಗುವಂಥದ್ದು, ಮನೆ ಬಿಟ್ಟು ಹೋಗುವಂಥದ್ದು ಎಲ್ಲ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಯಾರೆಲ್ಲ ಇದನ್ನು ನೋಡಿ, ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯ ತುಂಬ ಶುಭ ವೀಧಿ ದಿಕ್ಕಾಗಿರೋದ್ರಿಂದ ಏನು ಚಿಂತೆ ಮಾಡುವಂತಹ ಅವಕಾಶಗಳಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಯಾವುದೆಲ್ಲ ಮಾರಕಗಳಿದೆ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮ.